ಹಾಯ್ ಗಾಯ್ಸ್ ಡಿಮಾರ್ಟಿಗೆ ಬಂದಿದ್ದೀವಿ. ಇನ್ನೊಂದು ಕ್ವಶನ್ ಕೇಳ್ತೀನಿ. ಅದು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಿಲ್ಲ, ನಾರ್ಮಲ್ ವ್ಲಾಗ್ ಇದೆ. ಸೊ ಇವತ್ತಿನ ವ್ಲಾಗ್ನಲ್ಲಿ ಐ ವಾಸ್ ಥಿಂಕಿಂಗ್ ಒಂದು ಸ್ವೀಟ್ ಡಿಶ್ ಹೇಳ್ಕೊಡ್ತೀನಿ. ಅದಾದಮೇಲೆ ಭವಿಷ್ಯಂದು ಕಾಲೇಜ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಅಂತ ಮೆಸೇಜ್ ಬಂದಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅವಳು ಕಾಲೇಜ್ಗೆ ಅವಳಿಗೆ ಏನೇನೋ ಬೇಕಂತೆ. ಸೊ ಅದರದ್ದು ಶಾಪಿಂಗ್ ಮಾಡಬೇಕು ಇವತ್ತೊಂಚೂರು. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಸ್ವೀಟ್ ಡಿಶ್. ಸೊ ಬನ್ನಿ ಗೈಸ್, ಏನೇನು ಬೇಕು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೋ. ಸೊ ಗೈಸ್, ಈ ಡಿಶ್ ಮಾಡೋದಕ್ಕೆ ಮೇನ್ಲಿ ಹಾಲಲ್ಲಿ ಮಾಡ್ತಾ ಇರೋದು. ಈ ಗಿಣ್ಣು ಹಾಲು ಅಂತಾರಲ್ಲ, ಆ ಥರದ್ದು ಗಿಣ್ಣು ಹಾಲು ಸಿಗಲಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಇದು ಸೇಮ್ ಗಿಣ್ಣು ಹಾಲು ಥರನೇ ಇರುತ್ತೆ ಈ ಡಿಶ್ಶು. ಸೊ ಯೂಸ್ ಮಾಡ್ತಾ ಇರೋದು ನಾನು ಹಾಲು, ಮೊಟ್ಟೆ, ಬೆಲ್ಲ, ಏಲಕ್ಕಿ ಆ್ಯಂಡ್ ಸ್ವಲ್ಪ ಕಸ್ಟರ್ಡ್ ಪೌಡರ್. ಸೊ ಇಷ್ಟರಲ್ಲಿ ಯೂಸ್ ಮಾಡಿಕೊಂಡು ಸ್ಟೀಮ್ ಮಾಡಿ ಈ ಸ್ವೀಟ್ ಡಿಶ್ನ ಮಾಡ್ತೀನಿ. ಓಕೆ ಗೈಸ್, ಇವಾಗ ಸದ್ಯಕ್ಕೆ ಒಂದು ಪಾತ್ರೆನಲ್ಲಿ ತೋರಿಸ್ತೀನಿ. ಒಂದು ಪಾತ್ರೆನಲ್ಲಿ ಹಾಲು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಪೌಡರ್ ಇದಕ್ಕೆ ಹಾಕ್ಕೊಂಡು ಕರಗಿಸ್ಕೊಂಬಿಡಿ. ನೀವು ತೊಗೊಂಡಿರೋ ಹಾಲಿಗೆ ಎಷ್ಟು ಕ್ವಾಂಟಿಟಿ ಬೆಲ್ಲ ನಿಮ್ಗೆ ಹಾಕೋಬೇಕನ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ ಗೈಸ್. ನಾನೊಂದು 1.5 ಲೋಟ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಡಿಮೆನೇ ನಾನು ಬೆಲ್ಲ ತಿನ್ನೋದು ಪ್ರಿಫರ್ ಮಾಡೋದು. ಸೊ ಕಡಿಮೆ ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಕರಗಿಸ್ಕೊಂಬಿಡೋಣ. ಇದು ಕರಗಿಸ್ಕೋಬೇಕಾದ್ರೇ ಒಂದು ಮೊಟ್ಟೆ ಹೊಡೆದು ಹಾಕಬೇಕು. ವಿತ್ ಎಲ್ಲೋ ಮೊಟ್ಟೆ ಹೊಡೆದು ಹಾಲಿಗೆ ಹಾಕ್ಕೊಳ್ಳಿ. ಆ್ಯಂಡ್ ನಾನು ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕೋತೀನಿ. ಇದು 1 ಸ್ಪೂನ್ ಆಫ್ ಕಸ್ಟರ್ಡು, ಅದನ್ನು ಹಾಕೋತಾ ಇದ್ದೀನಿ. ಎಲ್ಲನೂ ಟೋಟಲಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಏಲಕ್ಕಿ ಸಹ ಕುಟ್ಕೊಂಡು ಹಾಕ್ಕೊಂಬಿಡೋಣ, ಆಮೇಲೆ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಏಲಕ್ಕಿ ಸಹ ಕುಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಬಿಡೋಣ. ಈ ರೀತಿ ಕಾಣಿಸ್ತಾ ಇದೆ ಈಗ. ಓಕೆ, ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಂಡು ಸಹ ಮಿಕ್ಸ್ ಮಾಡ್ಕೋಬೋದು. ಇದು ಬೆಲ್ಲ ಇನ್ನೂ ಕರಗಿಲ್ಲ, ದಟ್ಸ್ ವೈ ನಾನು ಮಿಕ್ಸಿಗೆ ಹಾಕೋತಾ ಇಲ್ಲ. ಹಾಲು, ಬೆಲ್ಲ ಮತ್ತು ಮೊಟ್ಟೆ, ಏಲಕ್ಕಿ ಎಲ್ಲ ಮಿಕ್ಸ್ ಆಗಿದೆ. ಸೊ ಮಿಕ್ಸ್ ಆದಾದಮೇಲೆ ಒಂದು ಸ್ಟ್ರೈನರ್ ತೊಗೊಂಡ್ಬಿಟ್ಟು ಹಾಕ್ಕೊಳ್ಳಿ. ಬಿಕಾಸ್ ಏನಾದ್ರು ಇಂಪ್ಯೂರಿಟೀಸ್ ಇದ್ದರೆ ಸೋಸ್ಕೊಂಬಿಡ್ಲಿ ಅಂತ ಹೇಳಿಬಿಟ್ಟು ರೆಡಿಯಾಗಿದೆ. ಇದನ್ನು ಕುಕ್ಕರಲ್ಲಿ ಸ್ಟೀಮ್ ಮಾಡೋದಕ್ಕೆ ಇಡಬೇಕು. ಎಷ್ಟು ಮಿನಿಟ್ಸ್ ಅಂತ ನನಗೂ ಗೊತ್ತಿಲ್ಲ. ಒಂದು 15 ಮಿನಿಟ್ಸ್ ಇಡೋಣ. ಆಮೇಲೆ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಇಟ್ಬಿಟ್ಟು ಮಾಡೋಣ. ಅಟ್ಲೀಸ್ಟ್ 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಇಡೋಣ. ನೋಡಿ ಗೈಸ್, ಇಷ್ಟಿದೆ, 1.5 ಗ್ಲಾಸ್ ಇದು. ಸೊ ಸ್ಟೀಮ್ ಆಗೋದಕ್ಕೆ ಇಟ್ಬಿಟ್ಟು ಇಡ್ಲಿ ಬೇಯಿಸ್ತಿರಲ್ಲ ಅದೇ ರೀತಿ ನಾವು ವಿಜಿಲ್ ತೆಗೆದ್ಬಿಟ್ಟು ಕುಕ್ ಆಗೋದಕ್ಕೆ ಇಟ್ಬಿಡಬೇಕು. ಓಕೆ ಗೈಸ್, ಇವಾಗ ಹಿಟ್ಟಾಗಿದೆ. ಇದನ್ನು ಒಂದು 20 ಮಿನಿಟ್ಸ್ ಬೇಯೋದಕ್ಕೆ ಇಟ್ಬಿಡೋಣ. ಲೇಟರ್ ಆನ್ ಚೆಕ್ ಮಾಡೋಣ. ಇವಾಗ ಒಂದು 15 ಮಿನಿಟ್ಸ್ ಆಗಿದೆ. ಬಟ್ ನಾನು ಇವಾಗ ಕುಕ್ಕರ್ ಆಫ್ ಮಾಡಿಬಿಟ್ಟು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ದೆನ್ ಬಂದಾದ್ಮೇಲೆ ಹೇಗಾಗಿದೆ ಅದು ಅಂತ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಇವಾಗ ನಮ್ಮ ಭವಿಷ್ಯ ಸಹ ರೆಡಿ ಆಗೋಗ್ಬಿಟ್ಟಿದ್ದಾಳೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಭವಿಷ್ಯ ಅವರಪ್ಪ ಆನ್ ದ ವೇ ನಮಗೆ ಸಿಗ್ತಾರೆ, ಅವ್ರ ಜೊತೆ ಹೋಗ್ತೀವಿ. ಇಲ್ಲಿ ನೋಡಿ ಗೈಸ್, ಒಂದು ಪಿಂಪಲ್ ಆಗೋಗಿದೆ, ಕೆಂಪಿಗೆ ನೋವ್ತಾ ಇದೆ. ಏನಕ್ಕಾಗಿದೆ ಅಂದರೆ ಚೆನ್ನಾಗಿ ಕರ್ದಿರೋ ತಿಂಡಿ ತಿಂದಿರೋದ್ರಿಂದ. ಸೊ ತಿನ್ನಬೇಡಿ. ಇವಾಗ ಹೋಗೋಣ ಬನ್ನಿ ಗೈಸ್. ಡಿಮಾರ್ಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಭವಿಷ್ಯಂಗೆ ಏನು ಬೇಕೋ ತೊಗೊಳ್ಳೋಣ ಅಂತ ಆಲ್ರೆಡಿ ಒಂದು ಕೈನಲ್ಲಿ ಇಟ್ಕೊಂಡಿದ್ದಾಳೆ. ಏನೇನು ಶಾಪ್ ಮಾಡ್ತಾಳೆ. ಏನು ಬೇಕು ನಿಮಗೆ? ಫಸ್ಟ್ ಆಫ್ ಆಲು ನಾನು ವಾಟರ್ ಬಾಟಲ್ ನೋಡ್ತಾ ಇದ್ದೀನಿ. ಮೀಸೋನಲ್ಲಿ ಒಂದಕ್ಕೆ 700 ಹಾಕಿರ್ತಾರೆ. ನಿಮಗೆ ಅದರ ಕ್ಯೂಟಾಗಿ ಇರುತ್ತೆ, ಕ್ಯೂಟಾಗಿರುವಂಥದ್ದು.
ಬಟ್ ನಿಂಗೆ ಇಷ್ಟ ಆಯ್ತಾ? ಟಿಫನ್ ಬಾಕ್ಸು ತೊಗೊಂಡಿದ್ದಾಳೆ. ನಮ್ಮ ಯಜಮಾನ್ರು ಹ್ಯಾಂಡ್ ವಾಶ್ ಕಂಟೈನರ್ ತೊಗೊಂಡಿದ್ದಾರೆ. ಬಟ್ ಬೇಡ, ಅದು ಚೆನ್ನಾಗಿಲ್ಲ ನೋಡೋದಕ್ಕೆ. ಇದು ಕ್ಯೂಟ್ ಆಗಿದೆ. ಗೈಸ್, ನಮ್ಮದು ಪ್ಯಾನ್ ತೊಗೊಂಡ್ವಿ ಒಂದು, ಮತ್ತು ಇದೊಂದು ತೊಗೊಂಡ್ವಿ. ಗೈಸ್, ನಾನೇನೋ ಇದು ರಿಯಲ್ ಅಂದ್ಕೊಂಡಿದ್ದೆ, ಇದು ಪ್ಲಾಸ್ಟಿಕ್ಕು. ಗೈಸ್, ಶಾಪಿಂಗ್ ಮುಗಿದೋಗ್ಬಿಟ್ಟಿದೆ ಗೈಸ್. ನಾನು ಸ್ವಲ್ಪ ಐಟಮ್ಸ್ ಏನೇನು ಸಿಕ್ಕಿಲ್ವೋ ಅವಳು ಬೇರೆ ಕಡೆ ತಗೋತಾಳೆ. ಇವಾಗ ಬಿಲ್ ಮಾಡಿಸ್ಕೊಂಡು ಮನೆಗೆ ಹೋಗ್ತೀವಿ. ಅದಾದಮೇಲೆ ಕ್ಲೀನಾಗಿ ತೋರಿಸ್ತೀವಿ ಏನೇನು ತೊಗೊಂಡಿದ್ದೀವಿ ಅಂತ. ಗೈಸ್ ನೋಡಿ, ರೆಡಿ ಆಗಿದೆ. ಜೆಲಿಬೆಲಿ ಥರ ಇದೆ. ಸೊ ಇದು ಹಿಂಗೆ ಆಗೋದು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ತಿನ್ನೋದು. ಈಗ ಇವಾಗ ಹಾಕ್ಬಿಟ್ಟು ನಮ್ಮ ಯಜಮಾನ್ರಿಗೆ ಸಿಕ್ಕು. ಓಕೆ ನೋಡಿ ಗೈಸ್, ಹಿಂಗೆ ಕಟ್ಟಾಗುತ್ತೆ. ಇದು ಬೆಲ್ಲದ ನೀರು ಗೈಸ್, ಬೇಕಾದರೆ ಹಾಕೋಬೋದು, ಇಲ್ಲ ಸಪ್ರೇಟ್ ಮಾಡ್ಬೋದು. ಬಟ್ ಅದು ಬೆಲ್ಲದ ನೀರು ಇದ್ದರೆ ಸ್ವೀಟ್ ಆಗಿರುತ್ತೆ ನೋಡಿ ಗೈಸ್. ಓಕೆನಾ? ಎಗ್ರಿಗೆ ಪೂಜೆ ಮಾಡ್ದ, ದೇವ್ರಿಗೆ ಪೂಜೆ ಮಾಡಿದ್ದೀನಿ. ಎಣ್ಣೆ ಹಾಕಿದ್ದ? ಎಣ್ಣೆ ಅಲ್ಲ, ಅದು ಹಾಲು ಮತ್ತು ಬೆಲ್ಲ. ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ತಿನ್ನು ನೋಡು, ಹಂಗೆ ಒಂದು ಸ್ಪೂನ್ ಹಾಕ್ಬಂದ್ರೆ. ಚೆನ್ನಾಗಿದೆ. ಗಿಣ್ಣು ಹಾಲು ಥರ ಇರುತ್ತೆ. ಇನ್ನು ಗಟ್ಟಿಯಾಗಿ ಆಗುತ್ತೆ. ಗಟ್ಟಿ ಹಾಲು ಹಾಕಿದ್ರೆ ಹಂಗಾಗುತ್ತೆ. ಇದು ನಾವು ಅಂಗಡಿಯಿಂದ ತಂದುಬಿಟ್ಟು ಪ್ಯಾಕೆಟ್ ಹಾಲು ಹಾಕೋದಲ್ವಾ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಬೆಲ್ಲದ ನೀರು ಬಿಟ್ಕೊಳ್ಳುತ್ತೆ. ಬಟ್ ಅದನ್ನು ನೀರು ಬೇಕಾದರೆ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡ್ಬೋದು. ಬಟ್ ಅದು ಸ್ವೀಟ್ ಇರುತ್ತೆ ನೀರು, ಸೊ ಅದ್ರ ಜೊತೆ ತಿಂದರೆ ಟೇಸ್ಟಿಯಾಗಿರುತ್ತೆ. ಇವಾಗ ಗೈಸ್, ನಾವು ಡಿಮಾರ್ಟಿಂದ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ. ಫಸ್ಟು ನಮ್ಮ ಭವಿಷ್ಯನ ಐಟಮ್ ತೋರಿಸ್ಬಿಟ್ಟು, ಇದು ಟಿಫನ್ ಬಾಕ್ಸ್. ನಮ್ಮ ಭವಿಷ್ಯ ಕಾಲೇಜ್ಗೆ ಹೋದಾಗ ಟಿಫನ್ ತಿಂತಾಳೆ, ಹಾಕ್ಕೊಡ್ತಾಳೆ. ಇದು ಮಸಾಲೆ, ನಮ್ಮಮ್ಮ ಊಟಕ್ಕೆ ಹಾಕ್ತಾರೆ ಇದನ್ನ. ಇದು ಅಷ್ಟೇ. ಇದೇನಿದು? ಚಟ್ನಿ. ಅದು ಅದು ಕಳೆದೋದ್ರೆ ಮೇಲ್ಗಡೆದು, ಇದು ಎಕ್ಸ್ಟ್ರಾ ಇರಲಿ ಅಂತ. ಏರ್ ಹೋಗೋದಕ್ಕೆ, ಏರ್ ಟೈಟ್ ಮಾಡೋದಕ್ಕೆ. ಓಕೆ, ಅದಾದ್ಮೇಲೆ ವಾಟರ್ ಬಾಟಲ್ ತೊಗೊಂಡಿದ್ದಾಳೆ ನಮ್ಮ ಭವಿಷ್ಯ. ಶಿವನೇ ಶಂಭುಲಿಂಗ ಅಂತ ನೀಟಾಗೆ ಕರೆಕ್ಟ್ ಆಗಿದೆ ಗೈಸ್, ಅದಕ್ಕೆ ಇದನ್ನ ತಗೊಂಡೆ. ಏನು ಚಿಂಗಿ ಪಿಂಗಿ ತರ ಇಲ್ಲ. ಹೌದು ಗೈಸ್, ಇಲ್ಲೂ ಮಸಾಲೆ ಇದೆ ಗೈಸ್. ನಮ್ಮ ಮಮ್ಮಿ ಇವಾಗ ಅದನ್ನ ಗಿಣ್ಣು ಹಾಲ್ಗೆ ಹಾಕಿ ನಂಗೆ ಕೊಡ್ತಾರೆ ಇದನ್ನ. ಅದಿರೋದು ಸ್ಮೆಲ್ ಬರ್ದೇ ಇರ್ಲಿ, ಜಿರಳ ಬರ್ದೇ ಇರ್ಲಿ ಅಂತ. ಅದಿರೋದು ನೀರು ಅಬ್ಸರ್ವ್ ಮಾಡ್ಕೊಳಕ್ಕೆ. ಅದೇ ಗೈಸ್, ನಂಗೆ ಗೊತ್ತಿರ್ಲಿಲ್ಲ. ನೀರು ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ನೋಡಿ ಗೈಸ್, ಈ ಬಾಟ್ಲಿ ತೊಗೊಂಡ್ಲು. ಅದಾದ್ಮೇಲೆ ಓಕೆ, ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದಾಳೆ. ಮತ್ತೆ ಪಾಚಣ್ಗೆ ಹಿಂಗ ಹಾಕಿ ಹಿಂಗಂದ್ರೆ ಬಾಚಣ್ಗೆ ಗೈಸ್. ನನ್ನ ಕೇಶರಾಶಿನ ಹಿಂಗೆ ಬಾಚ್ತಾಳೆ. ನಂದು ಮಸಾಜ್ ಆದಂಗಾಗುತ್ತೆ. ಹೌದು, ವಾವ್, ಚೆನ್ನಾಗಿದೆ ಗೈಸ್. ಇದು ತುದಿ ಕೆದ್ರು ಬಿಟ್ಲು ನನ್ನ ಕೂದ್ಲನ್ನ, ಹುಚ್ಚಿ ತರ ಮಾಡ್ಬಿಟ್ಲು. ಏನಿಲ್ಲ, ನೀಟಾಗಿ ಇದೆಯಾ. ಇದು ತುದಿ ನೋಡಿ ಗೈಸ್, ಇದು ಶಾರ್ಪ್ ಇದೆ. ಹಿಂಗಂದ್ರೆ ಕೈ ಕೊಡಿಲಿ ನೋಡು, ಅಷ್ಟೊಂದು ಶಾರ್ಪ್ ಆದ್ರೆ ಶಾರ್ಪ್ ಇದೆ. ನೋಡು ನೋಡಿ ಗೈಸ್, ನಾನು ಬಾಡಿ ಲೋಷನ್ ಹಚ್ಚಿಲ್ಲ ಗೈಸ್ ಅದಕ್ಕೆ. ಮತ್ತೆ ಈ ಡಬ್ಬ ತಗೊಂಡಿದ್ದೀವಿ ಗೈಸ್. ಹೆಂಚ್ ನೋಡಕ್ ಆಗ್ತೀರಾ, ನಮ್ಮ ಯಜಮಾನ್ರು ನನಗೆ ಹೊಸ ಹೆಂಚ್ ಕೊಡ್ಸಿದ್ದಾರೆ. ಬಟ್ ಆ ಹೆಂಚು ನಾನು ಯಾವತ್ತೂ ಬಿಸಾಕೋದಿಲ್ಲ, ನನ್ನ ಹಳೆ ಹೆಂಚು. ಈ ಹೆಂಚಲ್ಲಿ ಏನಾದ್ರು ಕುಕಿಂಗ್ ಬ್ಲಾಗ್ ನಾನು ಮಾಡಬೇಕು ಅಂದರೆ ತೋರಿಸ್. ಆ್ಯಂಡ್ ಇದು ತೊಗೊಂಡ್ವಿ ಗೈಸ್, ದಿಸ್ ಈಸ್ ಪುಟಾಣಿ ಪ್ಯಾನ್ ಫಾರ್ ಆಮ್ಲೆಟ್ ಅಥವಾ ಪುಟಾಣಿದೇನಾದ್ರು ಸ್ವಲ್ಪ ನಾವು ಪಲ್ಯ ಮಾಡ್ಕೊಂಡಾಗ ಯೂಸ್ ಆಗುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಹಿಂಗೆ ಹಾಕೋಕ್ಕೆ ಗೈಸ್, ಅಷ್ಟೇ ಗೈಸ್. ಇನ್ನು ನೆಕ್ಸ್ಟು ಭವಿಷ್ಯಂದು ಬ್ಯಾಗ್ ಎಲ್ಲ ಬಾಕಿ ಇದೆ, ಅದನ್ನು ಇನ್ಯಾವಾಗ ಶಾಪಿಂಗ್. ಎಸ್, ಬ್ಯಾಕ್ ಟು ಯೂನಿವರ್ಸಿಟಿ ಶಾಪಿಂಗ್ ಅಂತೆ. ಸೊ ಅದನ್ನು ಯಾವ್ದಾದ್ರು ವೆರಿ ಟೈಮ್.
ಅಲ್ಲಿ ನೋಡಿ ನೀರೆಲ್ಲ ಹಾಕೊಳ್ತೀರ, ಬರೀ ಗಟ್ಟಿಯಾಗಿರೋದು ಮಾತ್ರ ಹಾಕೋತಾಳೆ. ಅದೆಂಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳು ಭವಿಷ್ಯ. ಇದರಲ್ಲಿ ನೀರಿದೆಯಲ್ಲ ಬಿಸಿಲಲ್ಲಿ ಒಣಗಾಕ್ಬಿಡು, ನೀರೆಲ್ಲ ಹಿಂಗೋಗ್ಬಿಡುತ್ತೆ, ಆಮೇಲೆ ತಿನ್ನುವಂತೆ. ಎಸ್, ಟೇಸ್ಟ್. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಆ್ಯಂಡ್ ಇವತ್ತು ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಒಗ್ಗಟ್ಟು ಕೇಳ್ತೀನಿ ಭವಿಷ್ಯನ, ಒಂದು ರೀಡಲ್ಲು. ಏನಂದರೆ, ಒಂದು ಐಟಮ್ ಇದೆ, ಓಕೆನಾ? ಅದನ್ನು ಕಟ್ ಮಾಡೋಕ್ಕಾಗಲ್ಲ, ಆದರೆ ಅದನ್ನು ಹೊಡೆದಾಗದೆ ಹೋದರೆ ಯೂಸ್ ಮಾಡೋಕ್ಕಾಗಲ್ಲ. ಹೊಡೆದಾಕೆ ಯೂಸ್ ಮಾಡಬೇಕು. ಮೊಟ್ಟೆ. ಅಷ್ಟೊಂದು ಈಸಿಯಾಗಿ ಹೇಳ್ಬಾರ್ದು, ನೀನು ಯೋಚನೆ ಮಾಡಬೇಕು. ನನ್ನ ತಲೆ ತುಂಬಾ ಸ್ವಲ್ಪ ಯೋಚನೆ ಮಾಡ್ಬೇಕಂತೆ. ಸರಿ, ರೆಡಿ? ಮತ್ತೆ ಗೊತ್ತಿಲ್ಲ ಮಮ್ಮಿ, ನೀನ್ ತುಂಬಾ ಇಂಟೆಲಿಜೆಂಟ್, ನನಗೇನು ಗೊತ್ತಿಲ್ಲ. ಹೇಳು, ಟ್ರೈ ಮಾಡ್ಬೇಕಂತ. ಒಂಚೂರು ಟ್ರೈ ಮಾಡ್ಬೇಕಂತಪ್ಪ. ಏನಾದ್ರು ರಾಂಗ್ ಆನ್ಸರ್ಸ್ ಕೊಡ್ಬೇಕಂತೆ. ನಿಂಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಕೊಡು, ಓಕೆನಾ? ಒಂದು ತಿಂಗು ಅದನ್ನು ಮುರಿದು ಹಾಕ್ಬಿಟ್ರೆ ಅದನ್ನು ಎತ್ಕೊಳ್ಳೋಕ್ಕೂ ಆಗಲ್ಲ, ಜೋಡ್ಸೋಕ್ಕೂ ಆಗಲ್ಲ, ಆಯ್ಕೊಳ್ಳೋಕ್ಕೂ ಆಗಲ್ಲ. ಏನದು? ನೀರು. ಇಲ್ಲ, ನೀರು ಹೆಂಗೆ ಹೊಡೆದಾಕ್ತೀಯ? ಮೊಟ್ಟೆನ ಹಾಯ್ಕೋಬೋದು ಮುರಿದಾಕಾದ್ಮೇಲೆ. ನೀರು ಹಾಯ್ಕೋಬೋದು, ನೀರನ್ನ ಬಟ್ಟೆನ ಹಿಂಗೆ ಎತ್ಕೋಬೋದು. ಗೊತ್ತಿಲ್ಲ. ಇದನ್ನೇ ಪೋಸ್ಟ್ ಮಾಡೋದು ನಾನು. ಗೊತ್ತಿಲ್ಲ. ಪ್ರಾಮಿಸ್ ಇಸ್ ದ ಆನ್ಸರ್. ಪ್ರಾಮಿಸ್ನ ಬ್ರೇಕ್ ಮಾಡಿಬಿಟ್ರೆ ಅದನ್ನ ಹಾಯ್ಕೊಳಕ್ಕಾಗಲ್ಲ, ಜೋಡ್ಸಕ್ಕೂ ಆಗಲ್ಲ. ನಾನು ಹೆಂಗೋ ಹಾಯ್ಕೋತೀನಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಕಮೆಂಟ್ ಹಾಕಿ ಬೇಕಂದರೆ. ಸೊ bye guys. Bye. Bye.